ಡಿಮಾನಿಟೈಸೇಷನ್ ಇಂದ ನೋಟ್ ಬ್ಯಾನ್ ಆಗುವಂತ ನಮ್ಮ ದೇಶದಲ್ಲಿ ಫಿಕ್ಸಿಂಗ್ ಮಾಡಿಕೊಂಡು IPL ಟೂರ್ನಮೆಂಟ್ ಇಂದ ಬ್ಯಾನ್ ಆಗಿರೋದು ಇತಿಹಾಸದಲ್ಲೇ ಮೊದಲು ಅನ್ಸತ್ತೆ ಅಲ್ವಾ? ನಮಸ್ಕಾರ, ನಾನು ಇಂದಿರಾ, ನೀವು ನೋಡ್ತಾ ಇದ್ದೀರಾ ಡೌರಾಣಿ ಜೊತೆ IPL ಕಥೆ. ನಮಗೆ ಎಲ್ಲೋ ಅಂದಾಗೆಲ್ಲ ಕೇಳಿಸೋದು ಡರ್ಟಿ ಫೆಲ್ಲೋ ಒಂದೇ ಕಣ್ರಿ. ನೋಡಿ, ಒಂದು ಮಾತು ಹೇಳ್ತೀನಿ, ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ. ನೀವು ಮೂರು ಸಲ ಟ್ರೋಫಿ ಗೆದ್ರೂ ಒಂದ್ಸತಿ ಫಿಕ್ಸಿಂಗ್ ಮಾಡ್ಕೊಂಡು 2 ವರ್ಷ ಬ್ಯಾನ್ ಆಗಿರೋದೇ ಲೆಕ್ಕಕ್ಕೆ ಬರೋದು. ಈ CSKಗಿರೋ ಫ್ಯಾನ್ಸಲ್ಲಿ 50% ಜನ ತಮಿಳ್ನಾಡವರು. ಅವ್ರ ಬಗ್ಗೆ ನಮ್ಗೆ ಇಶ್ಯೂನೇ ಇಲ್ಲ, ಗೋ ಆನ್. ಇನ್ನು 50% ಜನ ಇದಾರಲ್ಲ, ಕರ್ನಾಟಕದಲ್ಲೇ ಹುಟ್ಟಿ, ಕರ್ನಾಟಕದಲ್ಲೇ ಉಂಡು, ಕರ್ನಾಟಕದಲ್ಲೇ ಬೆಳೆದು ಪಕ್ಕದ ಮನೆಗೆ ಸಪೋರ್ಟ್ ಮಾಡೋರು ಅಲ್ಲ, ಅವರು ಡಿಫೆಂಡ್ ಬೇರೆ ಮಾಡ್ಕೊಂತಾರೆ. ಕೇಳಿದ್ರೆ ನಾವು ಧೋನಿ ಫ್ಯಾನ್ಸು, ಅದಕ್ಕೆ CSKಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅಲ್ಲ, ಅಕಸ್ಮಾತ್ ಧೋನಿ ಏನಾದರೂ ಪಾಕಿಸ್ತಾನ್ಗೆ ಹೋಗ್ಬಿಟ್ರೆ ದೇರ್ದೇ ಹಾಗಾಗಬಾರ್ದು. ಆದ್ರೂ ಅಕಸ್ಮಾತ್ ಹಾಗಾದ್ರೆ ಪಾಕಿಸ್ತಾನ್ಗೂ ಸಪೋರ್ಟ್ ಮಾಡ್ತೀರೇನೋ ಅಲ್ವಾ? ಅಲ್ಲ ರೀ CSK ಅವ್ರೆ, ನಿಮ್ಮ ಹೋಮ್ ಟೌನು ಚೆನ್ನೈಯ ರಾಂಚಿನ? ಆದರೂ ಬೇರೆ ಯಾವುದೋ ಊರನ್ನ ಹೋಮ್ ಟೌನ್ ಅಂದ್ಕೊಂಡು ಮ್ಯಾಚ್ ಆಡೋ ಪರಿಸ್ಥಿತಿ ಯಾವ ಟೀಮ್ಗೂ ಬಂದಿಲ್ಲಪ್ಪ. ಮೊನ್ನೆ CSK ಅವ್ರು ಸಿಕ್ಕಿದ್ರಂತೆ. ತಮ್ಮಯ್ಯ, ನಾನು ನಿಮ್ಮ CSK ಅಂತಂದ್ರಂತೆ. ನಮ್ಮೂರು ಸುಮ್ಮನಿರ್ತಾರ? ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ, 2 ವರ್ಷ ಬ್ಯಾನ್ ಆದ್ಮೇಲೂ ಬಂದಿದೆಯಲ್ಲ ನ್ಯಾಯನಾ? ಎಲ್ಲಿದ್ದೆ, ಹೇಗಿದ್ದೆ, ಏನು ಮಾಡ್ತಿದ್ದೆ? ನಾನು ಮುಗಿಸಿರೋ ಮ್ಯಾಚಲ್ಲಿ ಉಳ್ಕೊಂಡಿರೋ ಯಾವುದೋ ಚಿಕ್ಕ ಪುಟ ಇರಬೇಕು. ಮ್ಯಾಚ್ ಆಡೋಣ ಬರ್ತೀಯಾ ಅಥವಾ ಅದನ್ನು ಫಿಕ್ಸ್ ಮಾಡ್ತೀಯಾ ಅಂದ್ರಂತೆ. ಒಬ್ಬನೇ ಅಧಿಪತಿ ಇರಬೇಕು ಥಾಮಸ್, ಅದು ನಾನಾಗಿರ್ಬೇಕು. ಬಿಟ್ಬಿಡ್ತೀವಾ? CSK ಅವ್ರು ಏನಂದ್ರಂತೆ ಗೊತ್ತಾ? ನಾವು ಸುಮ್ಮನೆ ಮ್ಯಾಚ್ ಆಡೋಕೆ ಬಂದ್ರು ಚಪ್ಪಾಳೆ ಮೇಲೆ ಚಪ್ಪಾಳೆ, ಚಪ್ಪಾಳೆ ಮೇಲೆ ಚಪ್ಪಾಳೆ. ಆದ್ರೆ ನೀವು ಮ್ಯಾಚ್ ಆಡಕ್ ಬಂದ್ರೆ ಚಪ್ಪಾಳೆನೇ ಇಲ್ಲ ಅಂದ್ರಂತೆ. ಚಪ್ಪಾಳೆ ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ, ಅಥವಾ ನನಗೆ ಇರಕ್ಕಾಗಲ್ಲ ಅಂತ ಉರ್ಕೊಂಡ್ ಕೂತಿರೋ ಇವ್ರುಗಳ ಚಪ್ಪಾಳೆ ಆಗ್ಲಿ ನಮಗ್ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ ಯಾರು, ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೆದು ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಅಂತ ಚಪ್ಪಾಳೆ ನಮಗ್ ಕೇಳಿಸ್ತಿದೆ ಸರ್. ಅಲ್ಲ, ನೀವು ಫಿಕ್ಸ್ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಹೊಡೆಯೋ ಅವ್ರ ಚಪ್ಪಾಳೆನು, ಅಥವಾ ನಮ್ಮಂಗೆ ಇರಕ್ಕಾಗಲ್ಲ ಅಂತ ಊರ್ಕೊಂಡಿರೋರು ಬೇರೆ ಟೀಮ್ ಚಪ್ಪಾಳೆನೂ ನಮಗೆ ಬೇಡ. ನಾವು ಯಾರು, ನಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೆ ನಮ್ಮ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತಾಗೋಂಗೆ ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಆ ಚಪ್ಪಾಳೆ ನಮಗೆ ಆಲ್ರೆಡಿ ಕೇಳಿಸ್ತಾ ಇದೆ. ಹೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡು CSK, ನಿಮ್ಮ ಓನರ್ ನಿಮ್ಮನ್ನ ರಿಚ್ ಆಗಿ ಬೆಳೆಸಿರ್ಬೋದು, ಆದರೆ ನಾವು RCBನ ಹೆಚ್ಚಾಗಿ ಪ್ರೀತಿಸಿದ್ದೀವಿ. ಯು ಆರ್ ಆಲ್ರೆಡಿ ಫಿಕ್ಸ್ಡ್ ಚಿನ್ನ. ಇದೇ ರೀತಿ IPLನ ಗರ್ಮಾಗರಂ ಸುದ್ದಿನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು CSK ಫ್ಯಾನ್ ಆಗಿದ್ರೆ ಶೇರ್ ಮಾಡಿ, RCB ಫ್ಯಾನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.